ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಆದೇಶ ರದ್ದು. ಇಷ್ಟು ದಿನ ಖುಷಿಯಲ್ಲಿದ್ದವರ ಎದೆಯಲ್ಲಿ ಇದೀಗ ಡವಢವ ಶುರು ಆಗ್ತಾ ಇದೆ. ಜೈಲು ಸೇರುವ ಆತಂಕದಲ್ಲಿ ಗಲಭೆಕೋರರಿದ್ದಾರೆ. ಈಗಾಗಲೇ ಗಲಭೆಯ ವಿಡಿಯೋ ಸಿಸಿಟಿವಿಯ ದೃಶ್ಯ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಸಾಕ್ಷಿ ಒಂದು ವೇಳೆ ಪ್ರೂವ್ ಆದ್ರೆ 152 ಜನರಿಗೆ ಜೈಲಾಗೋದಂತೂ ಫಿಕ್ಸ್. ಇಲ್ಲಿವರೆಗೂ ನೆಮ್ಮದಿಲಿ ಇದ್ರು, ಕೇಸ್ ಆಗಲ್ಲ, ಕೇಸ್ ಬಿದ್ದೋಗ್ಬಿಡುತ್ತೆ, ನಾವೆಲ್ಲ ಬಚಾವ್ ಆಗ್ಬಿಟ್ವಿ ಅಂತ. ಬಟ್ ಅಂಥವರಿಗೆ ಇದೀಗ ಎದೆಯಲ್ಲಿ ಢವ ಢವ ನಡುಕ ಶುರುವಾಗಿದೆ. ಯಾಕಂದರೆ ಒಂದು ವೇಳೆ ಏನಾದರೂ ಸಾಕ್ಷಿ ಪ್ರೂವ್ ಆಯಿತು ಅಂತಂದರೆ ಇಲ್ಲಿ ಬರೋಬ್ಬರಿ 152 ಜನರಿಗೆ ಜೈಲು ಫಿಕ್ಸ್ ಆಗತ್ತೆ. ಏನಿದು ಪ್ರಕರಣ ಅನ್ನೋದನ್ನು ಒಂದ್ಸತಿ ಕ್ವಿಕ್ಕಾಗಿ ರೀಕಾಲ್ ಮಾಡ್ಕೊಬಿಡೋಣ. ಅವಹೇಳನಕಾರಿ ಪೋಸ್ಟ್ ವಿಚಾರವಾಗಿ ಗಲಾಟೆ ಶುರುವಾಗತ್ತೆ. ಆ ಗಲಾಟೆ ಹೇಗಾಗುತ್ತೆ ಅಂತಂದರೆ, ಮುಸ್ಲಿಂ ಧರ್ಮಗುರುವಿನ ವಿರುದ್ಧ ಒಂದು ಪೋಸ್ಟನ್ನು ಹಾಕೋದು ಸಾಮಾಜಿಕ ಜಾಲತಾಣದಲ್ಲಿ. ಇದು 2022 ಏಪ್ರಿಲ್ 16ರಂದು ನಡೆಯುತ್ತೆ. ಅದಾದಮೇಲೆ ಅಲ್ಲಿ ದಾಂಧಲೆ ಶುರು ಆಗ್ಬಿಡತ್ತೆ. ಎಷ್ಟರ ಮಟ್ಟಿಗೆ ದಾಂಧಲೆ ಅಂತಂದರೆ, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೇನೆ ನುಗ್ಗಿ ದಾಂಧಲೆ ಮಾಡ್ತಾರೆ. ಪೊಲೀಸರು, ಪೊಲೀಸ್ ಸ್ಟೇಷನು ಇದ್ಯಾವುದನ್ನು ನೋಡಲ್ಲ. ಪೊಲೀಸ್ ಠಾಣೆಗೆ ಕಲ್ಲು ತೂರಾಟವನ್ನು ಮಾಡ್ತಾರೆ. 10ಕ್ಕೂ ಹೆಚ್ಚು ಪೊಲೀಸು ವಾಹನಗಳನ್ನು ಜಖಂ ಮಾಡಿಬಿಡ್ತಾರೆ. 2 ಪೊಲೀಸ್ ಸಿಬ್ಬಂದಿಗೆ ಇದರಿಂದ ಗಾಯ ಆಗತ್ತೆ. ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ 12 ಪ್ರಕರಣ ದಾಖಲಾಗತ್ತೆ. ಒಟ್ಟು ಟೋಟಲ್ ಆಗಿ ಈ ಪ್ರಕರಣದಲ್ಲಿ 152 ಜನರ ಬಂಧನ ಕೂಡ ಆಗತ್ತೆ. ಅದಾದ್ಮೇಲೆ ಬಾಲಾಪರಾಧಿಗಳು ಸೇರಿ 7ಕ್ಕೂ ಹೆಚ್ಚು ಜನರಿಗೆ ಜಾಮೀನು ಸಿಗತ್ತೆ. ಆನಂತರ 2023 ಡಿಸೆಂಬರ್ ತಿಂಗಳಲ್ಲಿ 31 ಜನರಿಗೆ ಸುಪ್ರೀಂ ಜಾಮೀನು ಕೊಡುತ್ತೆ. 2024 ಫೆಬ್ರವರಿ 16ರಂದು ಉಳಿದ 114 ಜನರಿಗೆ ಜೈಲಿಂದ ಮುಕ್ತಿ ಸಿಗತ್ತೆ. ಆನಂತರ ಗಲಭೆ ಕೇಸನ್ನು ವಾಪಸ್ ಪಡ್ಕೊಳ್ಳುತ್ತೆ ಸರ್ಕಾರ. ಆದರೆ ಈಗ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಈ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಆದೇಶ ಏನಿತ್ತು ಅದನ್ನು ರದ್ದು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಒಂದ್ಸಲ ನಿರಾಳರಾಗಿದ್ರು, ಖುಷಿಯಲ್ಲಿ ಇದ್ರು, ಇನ್ನೇನು ಕೇಸ್ ರದ್ದಾಗಿದೆ ಅಂತ. ಬಟ್ ಇದೀಗ ಆದೇಶವೇ ರದ್ದಾಗಿರೋದ್ರಿಂದ ಹೇಗೆ ಢವ ಢವ ಶುರು ಆಗುತ್ತೆ ಅಂತ. ನೀತಿ ನಿಜವಾಗೂ 2022 ಏಪ್ರಿಲ್ 16ರಂದು ಒಂದು ವಿವಾದಾತ್ಮಕ ಸ್ಟೇಟಸ್ ಅಭಿಷೇಕ್ ಹಿರೇಮಠ ಅನ್ನುವಂತಹ ಯುವಕ ಇಲ್ಲಿ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿವಾದಾತ್ಮಕ ವಾಟ್ಸಪ್ ಅನ್ನ ಅಂದ್ರೆ ಅದೇನು ಸ್ಟೇಟಸ್ 30 ಸೆಕೆಂಡ್ ಇರುವಂತಹ ಒಂದು ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾನೆ. ಅದೇ ಒಂದು ವೈರಲ್ ಆದಂತಹ ಒಂದು ವಿಡಿಯೋ ಅಂತಂದ್ರೆ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ಮುಂದ್ಗಡೆ ಅಂತಂದ್ರೆ ಹೊತ್ತಿ ಹೊರಿಯುವಂತ ಮಾಡದೆ ಸುಮಾರು ಇಲ್ಲಿ ಅಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾವಣೆಗೊಂಡು ಇಲ್ಲಿ ಅಂದ್ರೆ ಪೊಲೀಸ್ ಠಾಣೆಗೆ ಮುತ್ತಿ ಹಾಕಲಿ ಮುಂದಾಗ್ತಾರೆ. ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾರೆ. ಪೊಲೀಸ್ ವಾಹನಗಳನ್ನ ಜಖಂ ಮಾಡ್ತಾರೆ. ಓರ್ವ ಇನ್ಸ್ಪೆಕ್ಟರ್ ಸೇರಿ 7 ಪೊಲೀಸ್ ಸಿಬ್ಬಂದಿಗಳಿಗೆ ಇಲ್ಲಿ ಅಂದ್ರೆ ಗಂಭೀರಗಳಾಗ್ತವೆ ಕಲ್ಲು ತೂರಾಟ ಪ್ರಕರಣದಲ್ಲಿ. ಒಟ್ಟು ಇಲ್ಲಿ ಅಂದ್ರೆ ಅಲ್ಲೇ ಇರುವಂತಹ ಪಕ್ಕದಲ್ಲಿರುವಂತಹ ಆಸ್ಪತ್ರೆ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಯಾವುದನ್ನೂ ಸಹ ಇಲ್ಲಿ ಅಂದ್ರೆ ಅವಾಗಿದ್ದಂತಹ ಏನು ಗಲಭೆಕೋರರ ಭಾಗಿಯಾಗ್ತಾರೆ. ಸುಮಾರು 152 ಜನರು ಎಲ್ಲರೂ ಇಲ್ಲಿ ಅಂದ್ರೆ ಕಲ್ಲು ತೂರಾಟ ಮಾಡ್ತಾರೆ. ಅವಾಗಿದ್ದಂತಹ ಪೊಲೀಸ್ ಆಯುಕ್ತ ಇಲ್ಲಿ ಲಾಬುರಾಮ್ ಅವರು ಒಟ್ಟು 152 ಜನರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ. ಪ್ರತ್ಯೇಕವಾಗಿ ಇದೇ ಒಂದು ಪ್ರಕರಣದಲ್ಲಿ 13 FIR ಗಳಾಗ್ತವೆ. 13 FIR ಗಳ ನಂತರ ಪ್ರಾರಂಭದಲ್ಲಿ ಇಲ್ಲಿ ಅಂದ್ರೆ ಬಾಲಾಪರಾಧಿಗಳು ಇರ್ತಾರೆ ಮತ್ತು ಇಲ್ಲಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇರ್ತಾರೆ. ಅವರಿಗೆ ಪರೀಕ್ಷೆಗೆ ಅನುಕೂಲ ಆಗ್ಲಂತಾರೆ ಜಾಮೀನು ಸಿಗುತ್ತೆ. ನಂತರ ಇಲ್ಲಂದ್ರೆ 31 ಜನರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಸಿಗುತ್ತೆ. 2024ರಲ್ಲಿ ಉಳಿದವರಿಗೆ ಜಾಮೀನು ದೊರೆಯುತ್ತೆ. ಜೈಲಿಂದ ಎಲ್ಲರೂ ಈಗಾಗಲೇ ಹೊರಗಡೆ ಇದ್ದಾರೆ. ಬಹಳಷ್ಟು ಖುಷಿಯಾಗಿದ್ರು ಇವರೆಲ್ಲರೂ. ಆದ್ರೆ ಸರ್ಕಾರ ಇಲ್ಲಿ ಅಂತಂದ್ರೆ 2024 ಆಗಸ್ಟ್ 10ರಂದು ಇಲ್ಲಿ ಅಂದ್ರೆ ಈ ಒಂದು ಪ್ರಕರಣವನ್ನ ಇಲ್ಲಿ ಅಂದ್ರೆ ಹಿಂಪಡಿಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ನಲ್ಲಿ ಎಲ್ಲವೂ ಇಲ್ಲಿ ಅಂತಾರೆ ಆಗುತ್ತೆ. ಇವರೆಲ್ಲರೂ ಖುಷಿಯಾಗಿರ್ತಾರೆ. ಆದ್ರೆ ಹುಬ್ಬಳ್ಳಿಯ ವಕೀಲರು ಮತ್ತು ಇಲ್ಲಿ ಅಂದ್ರೆ ಭಾರದ್ವಾಜ್ ಅನ್ನುವಂತಹ ವಕೀಲರು ಇಲ್ಲಿ ಒಂದು ಟೀಮ್ ಅನ್ನ ರಚನೆ ಮಾಡ್ಕೊಡ್ತಾರೆ. ಸರ್ಕಾರದ ವಿರುದ್ಧ ಇಲ್ಲಿ ಅಂತಂದ್ರೆ ಒಂದು ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ನಿನ್ನೆ ಈ ಯಾವುದು ಆದೇಶವನ್ನಿತ್ತು ಹಿಂಪಡೆಯುವ ಆದೇಶ ರದ್ದನ್ನ ಮಾಡದೆ ಯಾವುದೇ ರೀತಿಯಾಗಿ ಒಂದು ಕೋಮಿನ ಪರ ಇಲ್ಲಿ ಅಂದ್ರೆ ನೀವು ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಸರ್ಕಾರದ ವಿರುದ್ಧ ಹೈಕೋರ್ಟ್ ಚಾಟಿ ಬೀಸಿದೆ. ಇದರಿಂದ ಒಂದ್ ಕಡೆ ಅಂತಂದ್ರೆ 152
ಇವತ್ತೊಂದು ಜನ ಇಲ್ಲಂದ್ರೆ ಬಹಳ ಖುಷಿಯಾಗಿದ್ರು, ಹ್ಯಾಪಿ ಆಗಿದ್ರು, ನಾವು ಈ ಕೇಸ್ ಮುಗದೇ ಬಿಡ್ತು ಅನ್ನೋ ಮಟ್ಟಿಗೆ ಇಲ್ಲಿ ಅಂದರೆ ಜಾಲಿಯಾಗಿ ಹುಬ್ಬಳ್ಳಿಯಲ್ಲಿ ತಿರುಗ್ತಾ ಇದ್ರು. ಆದ್ರೆ ಅವರೆಲ್ಲರಿಗೂ ಈಗ ಅಂತ ಹೈಕೋರ್ಟ್ ಆದೇಶ ಏನಿದೆ ಬಿಸಿತುಪ್ಪವಾಗಿದೆ, ಎದೆಯಲ್ಲಿ ಡವ ಆರಂಭವಾಗಿದೆ. ಯಾಕಂದ್ರೆ ಈಗಾಗಲೇ ಪೊಲೀಸರು ಒಂದ್ ಕಡೆ ಅಂತಂದ್ರೆ ಕೋರ್ಟ್ಗೆ ಕೊಡ್ಬೇಕಾದಂತಹ ಘಟನೆ ಏನ್ ನಡೀತು, ಕಲ್ಲು ತೂರಾಟ ಆಯ್ತು. ಆ ಕಲ್ಲು ತೂರಾಟ ಸಂಪರ್ಕಕ್ಕೆ CCTV ಫುಟೇಜ್ಗಳಿರ್ಬೋದು ಮತ್ತು ಕೆಲವೊಂದಿಷ್ಟುಗಳನ್ನ ವಿಡಿಯೋ ತುಣುಕುಗಳಿರ್ಬೋದು ಎಲ್ಲವನ್ನೂ ಸಹ ಇಲ್ಲಿ ಅಂದ್ರೆ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಅವೆಲ್ಲವೂ ಇಲ್ಲಿ ಅಂತಂದ್ರೆ ಸಾಕ್ಷಿ ಪ್ರೂವ್ ಆಗಿತ್ತು. ಆದ್ರೆ 152 ಜನರು ಮತ್ತೆ ಇಲ್ಲಿ ಅಂದ್ರೆ ಕಂಬಿ ಎನಿಸಬೇಕಾದಂತಹ ಅನಿವಾರ್ಯತೆ ಬಂದದು ಗೊತ್ತೇ. ಹೀಗಾಗಿ ಎಲ್ಲರಿಗೂ ನಡುಕ ಆರಂಭವಾಗಿದೆ. ನೀತಿ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.